ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕಿಚ್ಚ ಸುದೀಪ್ ಚಿತ್ರ ಜೀವನಕ್ಕೆ 25 ವರ್ಷದ ಸಂಭ್ರಮ. ಹೀಗಾಗಿ ದುಬೈನಲ್ಲಿ ಅಭಿನಯ ಚಕ್ರವರ್ತಿ ಸುದೀಪ್ ನಾಳೆ ಬೆಳ್ಳಿ ಹಬ್ಬ ಆಚರಿಸಿಕೊಳ್ತಾ ಇದ್ದಾರೆ. ಈ ಬಗ್ಗೆ ದುಬೈನಿಂದಲೇ ಸುದ್ದಿಗೋಷ್ಠಿ ನಡೆಸಿದ ಕಿಚ್ಚ, ತುಂಬಾ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದೀವಿ. ಹಲವು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ಕಟ್ಔಟ್ ನಿಲ್ಲೋ ಸಂಭ್ರಮ ತುಂಬಾನೇ ಸ್ಪೆಷಲ್. ಅದರಲ್ಲೂ ಬುರ್ಜ್ ಖಲೀಫಾ ಮೇಲೆ ಆಗ್ತಾ ಇರೋದು ಇನ್ನೂ ಸ್ಪೆಷಲ್ ಎಂದಿದ್ದಾರೆ. ವಿಕ್ರಾಂತ್ ರೋಣ ಚಿತ್ರದ 200 ಅಡಿ ಎತ್ತರದ ಕಟ್ಔಟ್ ಬುರ್ಜ್ ಖಲೀಫಾ ಮೇಲೆ ನಾಳೆ ಅನಾವರಣಗೊಳ್ಳಲಿದೆ. ಅವತ್ತು ಹಿರಿಯರು ಕೆತ್ಕೊಂಡ್ ಬಂದಿರುವಂತ ಒಂದು ಇಂಡಸ್ಟ್ರಿ ಸರ್, ಬ್ಲಾಕ್ ಅಂಡ್ ವೈಟ್ ಟೈಮ್ ಇಂದ ಹಿಡಿದು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರತಿಯೊಬ್ಬರು ಇಂಡಸ್ಟ್ರಿಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವತ್ತಿನ ಜನರೇಷನ್ ಹತ್ರ ನಾವು ಕಲಿಯೋದು ತುಂಬಾ ಇದೆ ಸರ್. ಆಕ್ಚುಲಿ ಅವರಿಗಿರೋ ನಾಲೆಜ್, ಅವರಿಗಿರೋ ಸ್ಪೀಡ್, ಡೆಡಿಕೇಶನ್. ಸೊ ಟುಡೇ ವಿ ಆರ್ ಆಲ್ ಲರ್ನಿಂಗ್ ಸರ್. ಆಕ್ಚುಲಿ ಅಡ್ವೈಸ್ ಮಾಡೋ ಪೊಸಿಷನ್ ಅನ್ನು ನಾವಿಲ್ಲ ಸರ್. ಅಟ್ಲೀಸ್ಟ್ ನಾನಂತೂ ಇಲ್ಲ. ಐ ಕೀಪ್ ಲುಕಿಂಗ್ ಅಟ್ ದೆಮ್ ಅಂಡ್ ಐ ಕೀಪ್ ಲರ್ನಿಂಗ್ ಹೌ ಟು ಗೆಟ್ ನಾನು ಹೇಗೆ ಬೆಟರ್ ಮಾಡ್ಕೊಳ್ಳಿ, ನನ್ನ ಸಿನಿಮಾ ನಾನು ಹೇಗೆ ಬೆಟರ್ ಮಾಡ್ಕೊಳ್ಳಿ ಅನ್ನೋದಕ್ಕೆ ಐ ಥಿಂಕ್ ದೇ ಆರ್ ಆಲ್ ಮೈ ಇನ್ಸ್ಪಿರೇಷನ್. ಕಿಚ್ಚ ಸುದೀಪ್ ದರ್ಶನ್ ಬಗ್ಗೆಯೂ ಕೂಡ ಮಾತನಾಡಿದ್ದಾರೆ. ರಾಬರ್ಟ್ಗೆ ಟಾಲಿವುಡ್ನಲ್ಲಿ ಅಡ್ಡಿ ಆಗ್ತಾ ಇರೋ ಬಗ್ಗೆ ಮಾತನಾಡಿದ ಸುದೀಪ್, ನಾನು ಇನ್ನೊಂದು ಸಿನಿಮಾ ಹ್ಯಾಂಡಲ್ ಮಾಡುವಷ್ಟು ದೊಡ್ಡವನಲ್ಲ. ನನ್ನ ಸಿನಿಮಾವನ್ನ ನಾನು ಕಾಪಾಡ್ಕೊಳ್ತೀನಿ ಅಷ್ಟೇ. ಅವರ ಸಿನಿಮಾ ಅವರು ಕಾಪಾಡ್ಕೊಳ್ತಾರೆ. ಆ ತಾಕತ್ತು ದೇವರು ಎಲ್ಲರಿಗೂ ಕೊಟ್ಟಿದ್ದಾನೆ. ನಾನೇನ್ ಹೇಳಲಿ ಅದ್ರ ಬಗ್ಗೆ ಅಂತ ಹೇಳಿದ್ದಾರೆ. ನಾನು ಇನ್ನೊಬ್ಬರು ಸಿನಿಮಾನ ಹ್ಯಾಂಡಲ್ ಮಾಡೋಷ್ಟು ದೊಡ್ಡ ಕಲಾವಿದನೇ ಅಲ್ಲ ಸರ್. ಅಡ್ವೈಸ್ ಮಾಡೋಂಥ ವ್ಯಕ್ತಿನೂ ಅಲ್ಲ ಸರ್. ನಾನು ಇಷ್ಟೊತ್ತು ನಾನು ಹೇಳ್ಕೊಂಡ್ಬಂದಿದ್ದೇನೆಂದ್ರೆ, ಒಂದು ಸಿನಿಮಾ ಮಾಡಿದ್ಮೇಲೆ ಅದು ನನ್ನ ಜವಾಬ್ದಾರಿ. ನನ್ನ ಸಿನಿಮಾನ ನಾನು ಕಾಪಾಡ್ಕೊಂಡ್ಬಂದಿದ್ದೀನಿ. ಅವ್ರ ಸಿನಿಮಾನ ಕಾಪಾಡಿಸ್ಕೊಳ್ಳೋ ತಾಕತ್ತು ದೇವರು ಕೊಟ್ಟಿಲ್ಲ. ಅಂದಮೇಲೆ ನಾವು ಆ ಸಿನಿಮಾ ಬಗ್ಗೆ ಈ ಸಂದರ್ಭದಲ್ಲಿ ಮಾತಾಡೋದು ಬಹಳ ದೊಡ್ಡ ತಪ್ಪಾಗಿದೆ. ಸಿಎಂ ಯಡಿಯೂರಪ್ಪಗೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಾನೆ ಇವೆ. ಒಂದ್ ಕಡೆ ಖಾತೆ ತಲೆಬಿಸಿ, ಇನ್ನೊಂದ್ ಕಡೆ ಸ್ವಜಾತಿ ಸಮುದಾಯದ ನಾಯಕರೇ ಸಿಡಿದಿದ್ದಾರೆ. 2A ಮೀಸಲಾತಿಗೆ ಪಟ್ಟು ಹಿಡಿದಿರೋ ಪಂಚಮಸಾಲಿ ಶ್ರೀಗಳು ಸಿಎಂ ವಿರುದ್ಧ ಕಿಡಿಕಾರ್ತಿದ್ದಾರೆ. ದಾವಣಗೆರೆಯಲ್ಲಿ ಸಿಎಂ ಪ್ರತಿಕೃತಿ ದಹಿಸಿದ ನೂರಾರು ಮಂದಿ ಸಿಎಂ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ವೇಳೆ ವಚನಾನಂದ ಶ್ರೀ, ಜಯ ಮೃತ್ಯುಂಜಯ ಸ್ವಾಮೀಜಿ, ವಿಜಯಾನಂದ ಕಾಶ್ಯಪ್ಪನವರು ಸೇರಿದಂತೆ ಹಲವರು ಸ್ಥಳದಲ್ಲೇ ಇದ್ರು. ಅಷ್ಟೇ ಅಲ್ಲದೆ ಸಿಎಂ ವಿರುದ್ಧ ಬಾರುಕೋಲು ಚಳವಳಿಗೆ ಚಾಲನೆಯನ್ನ ನೀಡಿದ್ದು ಉಗ್ರ ಹೋರಾಟ ನಡೆಸುವುದಾಗಿ ಸಿಎಂಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಷ್ಟು ದಿನ ಪಂಚಮಸಾಲಿ ಒಗ್ಗಟ್ಟಿಲ್ಲ ಅಂತ ತಪ್ಪು ಕಲ್ಪನೆ ಸರ್ಕಾರಗಳಿಗಿತ್ತು, ಜನರಿಗಿತ್ತು. ಆದರೆ ನಿನ್ನೆ ದಾವಣಗೆರೆ ನಡೆದಿರ್ತಕ್ಕಂಥ ಸಭೆ ಒಳಗೆ ನಾವು ಯಾವ ಕಾರಣಕ್ಕೂ ಬಿಡಿ ಇಲ್ಲ. ತಾಯಿ ಚೆನ್ನಾಗಿ ಹೇಳಿದ್ದಿಲ್ಲ, ಬಿಡಿ ಆದರೆ ಬದುಕಲಾರವು, ಇಡೀ ಆದರೆ ಬದುಕುತ್ತೇವೆ ಅಂತೇಳಿ. ಆ ತಾಯಿಯ ಮಾತಿನಂತೆ ನಾವೆಲ್ಲರೂ ಒಂದಾಗಿದ್ದೀವಿ. ಕೂಡಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬೇಕಾಗಿರ್ತಕ್ಕ ಮೀಸಲಾತಿ ಹಕ್ಕನ್ನು ಈಡೇರಿಸಲೇಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ನಿಮ್ಮ ಪಂಗಡಕ್ಕೆ ನೀವು ಹೆಂಗೆ 2A ಮೀಸಲಾತಿಯನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ, ನಮ್ಮ ಪಂಚಮಸಾಲಿಯರಿಗೂ ಆ ಮೀಸಲಾತಿ ಅವಕಾಶ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತೀವಿ. ಇವತ್ತಿನ ನಮ್ಮ ಹೋರಾಟ ಅದು ಉಗ್ರ ರೂಪ ಹೋರಾಟವಾಗುತ್ತೆ. ಮುಂದೆ ಏನೇ ಅನಾಹುತಗಳಾದರೆ ಅದು ಸಂಪೂರ್ಣವಾಗಿ ಜವಾಬ್ದಾರಿ ಯಡಿಯೂರಪ್ಪನವರು ವಹಿಸ್ಕೊಳ್ಬೇಕಾಗುತ್ತೆ. ಖಾತೆ ಹಂಚಿಕೆಯಾದ ದಿನದಿಂದ ಸಿಎಂ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರೋ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ. ನೋಡ್ತಾ ಇರಿ, ಯುಗಾದಿಗೆ ಬದಲಾವಣೆ ಆಗೇ ಆಗತ್ತೆ. ನಾವು ಮಂತ್ರಿ ಸ್ಥಾನ ನೀಡಿ ಅಂತ ದಾವಣಗೆರೆಗೆ ಹೋಗಿಲ್ಲ. ಮಂತ್ರಿ ಕೂರುವ ಜಾಗದಲ್ಲಿ ನಮ್ಮವರೇ ಒಬ್ರು ಬರ್ತಾರೆ, ಅದು ಉತ್ತರ ಕರ್ನಾಟಕದವರೇ ಆಗಿರ್ತಾರೆ ಅಂತ ಕುತೂಹಲದ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ 2A ಮೀಸಲಾತಿ ಹೋರಾಟದ ಕುರಿತು ಮಾತನಾಡಿದ ಯತ್ನಾಳ್, ಹರಿಹರ ಪಂಚಮಸಾಲಿ ಸ್ವಾಮೀಜಿ ವಿರುದ್ಧ ಕಿಡಿಕಾರಿದ್ದಾರೆ. ಅನುದಾನ ಕೊಡ್ತಾರೆ ಅಂತ ಅವರ ಪರವಾಗಿ ಮಾತನಾಡುವುದನ್ನ ಬಿಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಾ ಹೇಳಿದ್ದು, ಈಗ ನಾವು ಅಲ್ಲಿ ಹೋಗಿದ್ದು ನಮಗೆ ಮಂತ್ರಿ ಕೊಡಬೇಕು ಅತ್ತು. ಇನ್ಮ್ಯಾಗ ನಾವು ಕೈ ಒಡ್ಡೋದಿಲ್ಲ. ಮಂತ್ರಿ ಕೊಡೋ ಜಾಗದಾಗ ನಮ್ಮವ್ರೆ ಒಬ್ರು ಬರ್ತಾರೆ ಅಂತ ಹೇಳೀನಿ, ಉತ್ತರ ಕರ್ನಾಟಕದವ್ರು ಬರ್ತಾರೆ ಅಂತ ಹೇಳೀನಿ. ಅದು ಬಂದೇ ಬರ್ತಾರೆ, ನೋಡ್ತಾರೆ. ಇನ್ನು ಸ್ವಲ್ಪ ದಿವಸ ಕಾಯಿರಿ. 3 ತಿಂಗಳು ಅದು ಬೇರೆದಕ್ಕೆ ಹೇಳಿದ್ದೆ. ಇದು ಆದಷ್ಟು ಶೀಘ್ರ ನೀವು ಹೇಳಿರಲ್ಲ, ಉಗಾದಿ ಹೊಸ ವರ್ಷಕ್ಕೆ ಹೊಸ ಇನ್ನು 2A ಮೀಸಲಾತಿ ಆಗ್ರಹಿಸಿ ನಡೀತಾ ಇರೋ ಪಾದಯಾತ್ರೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಮುರುಗೇಶ್ ನಿರಾಣಿ, ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಸಿಗಬೇಕಾಗಿದೆ. ಇಬ್ಬರು ಶ್ರೀಗಳು ಸಮಾಜದ 2 ಕಣ್ಣಿದ್ದಂತೆ. ನಮ್ಮ ಸಮಾಜಕ್ಕೆ ಸೌಲಭ್ಯ ಸಿಗೋದ್ರಿಂದ ಇನ್ನೊಂದು ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಇವತ್ತೇ ನಮ್ಮ ಸಮಾಜಕ್ಕೆ 2A ಮೀಸಲಾತಿ ಕೊಡೋದು ಕಷ್ಟ. ಇದು ರಾಜಕೀಯ ಹೋರಾಟ ಆಗಬಾರ್ದು. ಹೀಗಾಗಿ ಪಾದಯಾತ್ರೆಯನ್ನು ಕೈಬಿಡುವಂತೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜನರಿಗೆ ಕೈ ಜೋಡಿಸಿ ನಾನು ವಿನಂತಿ ಮಾಡ್ತೇನೆ, ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗಬೇಡಿ.
ಆ ರೀತಿ ಆಗೋದ್ರಿಂದ ನಮ್ಮ ಬೇಡಿಕೆ ಯಾರೋ ಒಬ್ಬರು ಬೇರೆ ಪಾರ್ಟಿಯವರು ಅಥವಾ ಯಾರ್ಯಾರೋ ಬಂದು ಇದನ್ನು ರಾಜಕಾರಣ ಮಾಡುವಂಥದ್ರಲ್ಲಿ ಮಾಡೋದಾದರೆ ಅವ್ರ ಮನಸ್ಸಲ್ಲಿ ಕೊಡಬೇಕಾಗಿರುವಂಥದ್ದನ್ನು ಸಹ ತಪ್ಪಿಸಿದಂಗೆ ಆಗುತ್ತೆ. ಬೇರೆ ಬೇರೆ ಪಾರ್ಟಿಯಲ್ಲಿ ಇರ್ಬೋದು, ಅವ್ರದ್ದು ಉದ್ದೇಶ ಏನಿದೆ 2A ಸಿಗಬೇಕು ಅನ್ನೋಂಥದ್ದು ಇದೆ, ನಮ್ಮದು ಅದೇ ಇದೆ. ಅವರು ಹೊರಗಡೆ ಇದ್ದಾರೆ, ಅವ್ರು ಹೋರಾಟ ಮಾಡ್ತಾ ಇದ್ದಾರೆ. ನಾನು ಒಂದು ಅಧಿಕಾರದಲ್ಲಿ ಇರೋದ್ರಿಂದ ನಾನು ಅದನ್ನು ಯಾರ ಗಮನಕ್ಕೆ ತಂದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಅದನ್ನು ಕಳ್ಕೊಳ್ಳಿ. ಸಿಎಂ ವಿರುದ್ಧ ಹೋದಲ್ಲಿ ಬಂದಲ್ಲಿ ಹರಿಹಾಯ್ತಾ ಇರುವ ಶಾಸಕ ಯತ್ನಾಳ್ ವಿರುದ್ಧ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ, ನಾವ್ಯಾರು ಯಡಿಯೂರಪ್ಪರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಿಲ್ಲ. ಜನತಾ ನ್ಯಾಯಾಲಯದಲ್ಲಿ ಗೆದ್ದು ಸಿಎಂ ಆಗಿದ್ದಾರೆ. ರಾಷ್ಟ್ರೀಯ ನಾಯಕರೇ ಅವರನ್ನ ಸಿಎಂ ಮಾಡಿದ್ದಾರೆ. ಬಾಯಿ ಚಟಕ್ಕೆ ಹೇಳಿಕೆ ಕೊಟ್ರೆ ಅವರ ವರ್ಚಸ್ಸು ಕಡಿಮೆ ಆಗತ್ತೆ ಅಂತ ಯತ್ನಾಳ್ಗೆ ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೆ ಅರ್ಹತೆ ಇರುತ್ತೆ, ಯಾರಿಗೆ ಇರುತ್ತೆ, ಅವರು ನಮ್ಮ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಇರುತ್ತೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿದರೆ ಅದನ್ನು ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ತೀರ್ಮಾನ ಮಾಡೋಕ್ಕೆ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಹಾಗಾಗಿ ಇದು ಹೇಳಿಕೆಗಳು ಅಸಂಬದ್ಧ ಹೇಳಿಕೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಒಂದ್ ಕಡೆ ಮಹಾರಾಷ್ಟ್ರ ಗಡಿ ಕಿರಿಕ್ ಮಾಡ್ತಾ ಇದ್ರೆ ಮತ್ತೊಂದ್ ಕಡೆ ಗೋವಾ ಸರ್ಕಾರ ಮಹದಾಯಿ ಖ್ಯಾತೆ ತೆಗಿತಾ ಇದೆ. ಮಹದಾಯಿ ವಿಚಾರವಾಗಿ ಮೇಲಿಂದ ಮೇಲೆ ತಂಟೆ ಮಾಡ್ತಾ ಇರೋ ಗೋವಾ ಸಿಎಂ ಉದ್ದಟತನದ ಹೇಳಿಕೆ ಕೊಡ್ತಾ ಇದ್ದಾರೆ. ಕರ್ನಾಟಕ ಹಾಗೂ ಗೋವಾದಲ್ಲೂ ಬಿಜೆಪಿ ಸರ್ಕಾರ ಇದೆ. ಹಾಗಂದ್ ಮಾತ್ರಕ್ಕೆ ಮಹದಾಯಿ ವಿಚಾರದಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ. ಯಾರ ಒತ್ತಡಕ್ಕೂ ನಾವು ಒಳಗಾಗೋದಿಲ್ಲ, ಪಕ್ಷಕ್ಕಿಂತ ರಾಜ್ಯದ ಹಿತ ಮುಖ್ಯ ಅಂತ ಗೋವಾ ಸಿಎಂ ಡಾಕ್ಟರ್ ಪ್ರಮೋದ್ ಸಾವಂತ್ ಕಿರಿಕ್ ಹೇಳಿಕೆ ಕೊಟ್ಟಿದ್ದಾರೆ. हांवें कितें केलां ह्या 2 वर्सांच्या सांगला ताज्याय पयलींपासून म्हणजे म्हादईच्या आंदोलनान हांव खूब पयलींपासून आसा. म्हणजे हो इशू सुरू जाला तेन्नाच्यान आसा. हांव आमदार नासलो बट तेन्नाच्यानय म्हादई, कारण म्हादई म्हाज्या मतदारसंघांतल्या दोशी सायडींतल्यान व्हांवता, तेवटेन सांखळेच्यान आनी तेवटेच्यान गांजेच्यान. म्हणजे रायटली बक्षुदीन ढवळीकर हांणी सांगलें. त्या खातीर ह्या विशयाचेर हांवें सखोलान म्हादईचो उगम खंयच्यान जाला आनी म्हादई खंय पर्यंत व्हांवता हें हांवें प्रत्यक्ष वचून पळयलां. कळसा बंडुरा नाला खंयच्यान डायवर्ट केला, कितलें उदक येता कंप्लिटली हांवें पर्सनली फिरून पळयलां. म्हणून एकदां न्ही तर 2-2दा भोंवून पळयलां. हाज्या पयलीं पळयलां तितून नाका. बट एनी हांव जो कितें हांव थोडोसो त्या खातीर फॅक्ट. ಮಹದಾಯಿ ವಿಚಾರವಾಗಿ ಕಿರಿಕ್ ಮಾಡ್ತಾ ಇರೋ ಗೋವಾ ಸಿಎಂಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಅವ್ರು ಯಾರು ಹೇಳೋಕೆ, ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದಿದೆ, ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಕೇಳೋಕ್ಕಾಗಲ್ಲ ಅಂತ ಹೇಳೋಕ್ಕಾಗತ್ತಾ? ಈ ಬಿಜೆಪಿಯವರಿಗೆ ಏನ್ ಗೊತ್ತು ಕಾನೂನು ಅಂತ ಮಾತಲ್ಲೇ ಚಾಟಿ ಇಟ್ಕೊಟ್ಟಿದ್ದಾರೆ. ಯಾರ ಮಾತು ಕೇಳಿದ್ರು ಕೂಡ ಕೋರ್ಟ್ ನಲ್ಲಿ ಇದೆ, ಅದು ಕೋರ್ಟ್ ಏನ್ ತೀರ್ಮಾನ ಕೊಡ್ತಿದೆ ಅದನ್ನ ಫಾಲೋ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ನಲ್ಲಿ ನಮ್ಮ ಪರವಾಗಿ ನಮಗೆ ಸ್ವಲ್ಪ ಪರವಾಗಿಲ್ಲ, ಆ ತರ ಜಡ್ಜ್ಮೆಂಟ್ ಆಗಿದೆ. ಅದರಿಂದ ಅವರು ಕೋರ್ಟ್ ನಲ್ಲಿ ಫೈಟ್ ಮಾಡಬೇಕು ಹೊರತು ನಾವು ಅವ್ರ ಮಾತು ಕೇಳಲ್ಲ ಇವ್ರ ಮಾತು ಕೇಳಲ್ಲ ಅಂತಂದ್ರೆ ನಾವು ನೆಗೋಷಿಯೇಷನ್ ಪ್ರಶ್ನೆನೇ ಇಲ್ಲ. ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ, ಕೋರ್ಟ್ ತೀರ್ಪನ್ನ ಎಲ್ಲರೂ ಕೂಡ ತಲೆಬಾಗಿ ಒಪ್ಕೋಬೇಕು. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿಕೆ ಸುದ್ದಿ ಆಗ್ತಿದ್ದಂತೆ ಮಹದಾಯಿ ಹೋರಾಟಗಾರರು ಸಿಡಿದೆದ್ದಿದ್ದಾರೆ. ಕರ್ನಾಟಕ ರೈತ ಸೇನಾ ರಾಜ್ಯಾಧ್ಯಕ್ಷ ವೀರೇಶ್ ಸೊಬರದ ಮಠ ಗೋವಾ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಮಹದಾಯಿ ಉಗಮ ಆಗಿದ್ದು ಕರ್ನಾಟಕದಲ್ಲಿ. ಮಹದಾಯಿ ನಮ್ಮ ತಾಯಿ, ನಾವು ಕೂಡ ನಮ್ಮ ತಾಯಿ ಮಹದಾಯಿಯನ್ನ ಬಿಟ್ಕೊಡಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಈಗಾಗಲೇ ನ್ಯಾಯಾಧೀಕರಣದಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ. ಮುಂದಿನ ದಿನಮಾನಗಳಲ್ಲಿ ಡ್ಯಾಂ ಕಟ್ಟಿಸ್ತೇವೆ. ಉತ್ತರ ಕರ್ನಾಟಕ ಭಾಗದ ಬಹುದಿನದ ಬೇಡಿಕೆ ಈಡೇರಿಕೆಗೆ ಹೋರಾಟ ಮಾಡೋದಕ್ಕೆ ತಯಾರಾಗಿದ್ದೇವೆ ಅಂತ ಹೇಳಿದ್ದಾರೆ. ಆ ಮಹದಾಯಿ ನಮಗೆ ತಾಯಿ, ಆ ತಾಯಿನ ನಾವು ಬಿಟ್ಟುಕೊಡಲ್ಲ ಈ ಗವಾದ ಹಿತಕ್ಕೋಸ್ಕರ ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾವು ಕೂಡ ಹೇಳ್ತಾ ಇದ್ದೇವೆ, ಮಹದಾಯಿ ಮೂಲತಃ ಕರ್ನಾಟಕದಲ್ಲಿ ಉಗಮವಾಗಿ ಗೋವಾದ ಕಡೆಗೆ ಮುಖ ಮಾಡಿ ಹರಿದಿದ್ದು. ಅದಕ್ಕೆ ನಮಗೂ ತಾಯಿ ಆಗಬೇಕು. ನಾವು ಯಾಕೆ ಬಿಟ್ಟುಕೊಡ್ತೀವಿ? ಸುಮ್ಮನೆ ಏನಲ್ಲ, ನಮ್ಮ ಕರ್ನಾಟಕದ ಪರವಾಗಿ ಈಗಾಗಲೇ ನ್ಯಾಯಾಧೀಕರಣದೊಳಗೆ ನಮಗೆ ನ್ಯಾಯ ಸಿಕ್ಕಿದೆ. ಬೆಳಗಾವಿ ಗಡಿ ವಿಷಯವಾಗಿ ಮೇಲಿಂದ ಮೇಲೆ ಕಿರಿಕ್ ಮಾಡ್ತಾ ಇರೋ ಮಹಾರಾಷ್ಟ್ರ ಸಿಎಂ ವಿರುದ್ಧ ಸತೀಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ಗಡಿ ವಿವಾದ ಅನ್ನೋದು ಮುಗಿದ ಅಧ್ಯಾಯ. ಸಾಕ್ಷ್ಯಚಿತ್ರ ರಿಲೀಸ್ ಮಾಡಿದ್ರೆ ಏನಾಯ್ತು? ನಾವು ಬೆಳಗಾವಿನ ಬಿಡೋಕ್ಕಾಗತ್ತಾ? ಬೆಳಗಾವಿ ಕರ್ನಾಟಕದಲ್ಲೇ ಇದೆ, ಇಲ್ಲೇ ಇರತ್ತೆ. ಇದನ್ನ ಕರ್ನಾಟಕದಿಂದ ದೂರ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಹೇಳೋದು ಇದೇನು ಹೊಸದೇನೆ ಅಲ್ಲ, ಸುಮಾರು ವರ್ಷಗಳಿಂದ ಕೇಳ್ತಾನೆ ಇದ್ದೀವಿ. ಯಾವುದೇ ಒಂದು ಹೊಸ ಸರ್ಕಾರ ಬಂದರೂ ಅವರು ಕೂಡ ಬೆಳಗಾವಿ ನಂಬುದು ಈ ಥರ ಹಳ್ಳಿಗಳು ಕೂಡ ನಮ್ಮದು ಅಂತ ಹೇಳಿಕೆ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಮುಗಿದೋದ ಅಧ್ಯಾಯ. ಅದು ಕೊಟ್ಟಿದ್ದಾರೆ, ಕೊಟ್ಟರೆ ಏನಾಯ್ತು? ಕೊಟ್ಟಿದ ತಕ್ಷಣ ಏನು ಬೆಳಗಾವಿ ಹೋಗೋದು ಕೊಡ್ಲಿಕ್ಕೆ ಆಗ್ತದೆ? ಯಾರು ಕೊಡೋರು ಯಾರು, ತೊಗೊಳೋರು ಯಾರು, ಅಥಾರಿಟಿ ಯಾರು? ಸುಮ್ಮನೆ ಬೇಸ್ಲೆಸ್ ಇದು. ಸುಮ್ಮನೆ ಬಂದಾಗ ತಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಈ ಥರ ಹೇಳಿಕೆ ಕೊಡೋದು ಮುಗಿದೋದ ಅಧ್ಯಾಯ. ಬೆಳಗಾವಿ ಕರ್ನಾಟಕದಲ್ಲಿದೆ, ಮುಂದೂ ಕೂಡ ಇರ್ತದೆ. ಕರ್ನಾಟಕದಿಂದ ಬೇರ್ಪಡಿಸಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ.
ಮಹಾರಾಷ್ಟ್ರ ಸಿಎಂ ಉದ್ಧವ್ ಗಡಿ ಹೇಳಿಕೆ ವಿರುದ್ಧ ಸಿಡಿದ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂದೆ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಈ ಕೂಡಲೇ ಎಂಇಎಸ್ ನಿಷೇಧ ಮಾಡಬೇಕು, ಫೆಬ್ರವರಿ 21ರಂದು ಬೆಳಗಾವಿಗೆ ಹೋಗ್ತೀವಿ, ಮಹಾರಾಷ್ಟ್ರ ಗಡಿಗೆ ಸುಮಾರು 1 ಲಕ್ಷ ಮಂದಿ ನುಗ್ತೀವಿ ಅಂತ ಉದ್ಧವ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಸಿಎಂ ಬಿಎಸ್ವೈ ವಿರುದ್ಧವೂ ಹರಿಹಾಯ್ದಿದ್ದು, ನಮ್ಮಲ್ಲಿ ಬೆಂಕಿ ಬಿದ್ದಿದ್ದು ಸಿಎಂ ಸಭೆ ಕರೆದಿಲ್ಲ, ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಎಲ್ಲರೂ ಎಂಇಎಸ್ ಏಜೆಂಟ್ಗಳಾಗಿದ್ದಾರೆ, ಸೊಲ್ಲಾಪುರ ಕರ್ನಾಟಕಕ್ಕೆ ಸೇರಬೇಕು, ಮುಂಬೈ ಅರ್ಧ ಭಾಗವನ್ನ ನಮ್ಮ ರಾಜ್ಯಕ್ಕೆ ಬಿಟ್ಕೊಡಬೇಕು ಅಂತ ಉದ್ಧವ್ ವಿರುದ್ಧ ವಾಟಾಳ್ ಹಾಗೂ ಸಾರಾ ಗೋವಿಂದ್ ಕಿಡಿಕಾರಿದ್ದಾರೆ. ಪ್ರತಿಭಟನೆ ಜೋರಾಗ್ತಿದ್ದಂತೆ 50ಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದರು. ಫೆಬ್ರವರಿ 21ನೇ ತಾರೀಕು 1 ಲಕ್ಷ ಜನ ಬೆಳಗಾವಿಗೆ ಹೋಗ್ತೀವಿ, ನೀವು ಹೇಗೆ ಶಿವಸೇನೆಯವರು ಕರ್ನಾಟಕ ಬಂದರು, ನಾವು ಹಾಗೆ ಗಡಿಯನ್ನು ನುಗ್ತೇವೆ. ಮುಖ್ಯಮಂತ್ರಿಯವರು ಇದುವರೆಗೂ ಗಡಿನಾಡು ಸಭೆ ಕರೆದಿಲ್ಲ, ಕನ್ನಡ ಮುಖಂಡರ ಸಭೆ ಕರೆದಿಲ್ಲ, ಮುಂದೇನು ಅಂತ ಹೇಳಿಲ್ಲ. ಬೆಂಕಿ ಬಿದ್ದಿದೆ. ಈಗ ಗಡಿ ಮರಾಠಿಗರ ಬಗ್ಗೆ ವಹಿಸಿಕೊಂಡು ಇವತ್ತು ಇಲ್ಲ ಸಲ್ಲದ ಅಪಾದನೆಗಳನ್ನ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ಯಡಿಯೂರಪ್ಪನೇ ಹೊಣೆಯನ್ನ ಹೊರಬೇಕು. ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ಕಣಕ್ಕಿಳಿಯೋದಕ್ಕೆ ಬಿಜೆಪಿಯಲ್ಲಿ ಅಭ್ಯರ್ಥಿಗಳ ರೇಸ್ ನಡೀತಾ ಇದೆ. ಹೇಗಾದ್ರೂ ಮಾಡಿ ಟಿಕೆಟ್ ಗಿಟ್ಟಿಸಿಕೊಳ್ಬೇಕು ಅಂತ ಮೇಲಿಂದ ಮೇಲೆ ಲಾಭಿ ಮಾಡ್ತಿದ್ದಾರೆ. ಬಿಜೆಪಿಯಲ್ಲಿ 20ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಾ ಇದ್ದು, ಪ್ರಮುಖ ನಾಯಕರನ್ನ ಭೇಟಿ ಮಾಡ್ತಿದ್ದಾರಂತೆ. ಈ ಮಧ್ಯೆ ಬೆಳಗಾವಿಯ ಪವರ್ ಸೆಂಟರ್ ಆಯ್ತಾ ಅಥಣಿ ಅನ್ನೋ ಮಾತಿದೆ. ಯಾಕಂದ್ರೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳು ಅಥಣಿಯಲ್ಲಿ ಪರೇಡ್ ನಡೆಸುತ್ತಿದ್ದಾರೆ. ಆರ್ಎಸ್ಎಸ್ನ ಪವರ್ಫುಲ್ ನಾಯಕ ಹಾಗೂ ಆರ್ಎಸ್ಎಸ್ ಉತ್ತರ ಪ್ರಾಂತ್ಯ ಸಹ ಸಂಘ ಚಾಲಕ ಅರವಿಂದ್ ರಾವ್ ದೇಶಪಾಂಡೆ ಬೆಳಗಾವಿಯಲ್ಲಿದ್ದಾರೆ. ಇದನ್ನರಿತ ಅಭ್ಯರ್ಥಿಗಳು ಪರೇಡ್ ನಡೆಸುತ್ತಿದ್ದಾರಂತೆ. ಅರವಿಂದ್ ರಾವ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಒಡನಾಟ ಇದೆ. ಡಿಸಿಸಿ ಬ್ಯಾಂಕ್ ಜಗಳಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದು ಇವರೇ. ಅಷ್ಟೇ ಅಲ್ಲ, ಜಾರಕಿಹೊಳಿ, ಕತ್ತಿ, ಸವದಿ ಬಣಗಳ ಕಿತ್ತಾಟಕ್ಕೂ ಇವರೇ ಬ್ರೇಕ್ ಹಾಕಿದ್ದು. ಹೀಗಾಗಿ ಟಿಕೆಟ್ ರೇಸ್ನಲ್ಲಿರೋ 5 ಸಚಿವರ ಪರಮಾಪ್ತರು ಮೇಲಿಂದ ಮೇಲೆ ಒತ್ತಡ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅತ್ತ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಪೈಪೋಟಿಗಿಳಿದಿದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಯಾರನ್ನ ಕಣಕ್ಕಿಳಿಸೋದು ಅನ್ನೋ ಗೊಂದಲದಲ್ಲಿದ್ದಾರೆ. ಬಿಜೆಪಿಯನ್ನ ಸೋಲಿಸಬೇಕು ಅಂದ್ರೆ ಸತೀಶ್ ಜಾರಕಿಹೊಳಿಯೇ ಪ್ರಬಲ ಅಭ್ಯರ್ಥಿ ಅಂತ ಕಾಂಗ್ರೆಸ್ ನಾಯಕರು ಸತೀಶ್ ಮನವೊಲಿಸುತ್ತಿದ್ದಾರೆ. ಸಿದ್ದು ಹಾಗೂ ಡಿಕೆ ಶಿವಕುಮಾರ್ ಸಹ ಬೆಳಗಾವಿ ಲೋಕಸಭಾ ಉಪಚುನಾವಣೆಯಲ್ಲಿ ನಿಲ್ಲುವಂತೆ ಒತ್ತಡ ಹಾಕಿದ್ದಾರಂತೆ. ಈ ಬಗ್ಗೆ ಸ್ವತಃ ಸತೀಶ್ ಜಾರಕಿಹೊಳಿಯೇ ರಿಯಾಕ್ಟ್ ಮಾಡಿದ್ದು, ಪಕ್ಷ ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ, ಪಕ್ಷ ಜವಾಬ್ದಾರಿ ವಹಿಸಿದ್ರೆ ಅದಕ್ಕೆ ಬದ್ಧನಾಗಿರ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಹೈಕಮಾಂಡ್ ಯಾವ್ದು ಅಂತಿಮ ಮಾಡಿದೆ ಅದ ಅಂತಿಮ, ಅಲ್ಲಿವರೆಗೆ ಕಾದು ನೋಡೋದಕ್ಕಷ್ಟೇ. ಹ್ಞೂ ಅಂದರೆ ಕೊಟ್ಟರೆ ಮತ್ತೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ, ನಿಲ್ಲಬೇಕು. ಪಕ್ಷ ಜವಾಬ್ದಾರಿ ವಹಿಸಿದ್ರೆ ಅದಕ್ಕೆ ಬದ್ಧ. ಮಸ್ಕಿ ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಸಿಎಂ ಯಡಿಯೂರಪ್ಪ ಮಾಸ್ಟರ್ ಪ್ಲಾನ್ ಮಾಡದಂತೆ ಕಾಣ್ತಾ ಇದೆ. ಚುನಾವಣಾ ದಿನಾಂಕ ಘೋಷಣೆ ಆಗೋದಕ್ಕೂ ಮೊದಲೇ ಮಸ್ಕಿ ಕ್ಷೇತ್ರಕ್ಕೆ ಭರ್ಜರಿ ಅನುದಾನ ಮಂಜೂರು ಮಾಡಿದ್ದಾರೆ. ಚುನಾವಣೆ ಗೆಲ್ಲೋದಕ್ಕೆ ಅಂತಾನೆ 2.5 ಕೋಟಿ ಅನುದಾನ ನೀಡಿದ್ರಾ ಅನ್ನೋ ಮಾತಿದೆ. ಜಾತಿವಾರು ಲೆಕ್ಕಾಚಾರ ಹಾಕಿರೋ ಬಿಎಸ್ವೈ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ 1 ಕೋಟಿ, ಕನಕ ಭವನ ನಿರ್ಮಾಣಕ್ಕೆ 1 ಕೋಟಿ ಸೇರಿದಂತೆ ಒಟ್ಟು 2 ಕೋಟಿಯನ್ನ ಮಂಜೂರು ಮಾಡಿದ್ದಾರೆ. ಈ ಮೂಲಕ ರೆಡ್ಡಿ, ಲಿಂಗಾಯತ, ಕುರುಬ ಜನಾಂಗದ ಮತಬುಟ್ಟಿಗೆ ಸಿಎಂ ಲಗ್ಗೆ ಹಾಕೋ ಪ್ಲಾನ್ ಮಾಡಿದ್ರಾ ಅನ್ನೋ ಗುಸುಗುಸು ಶುರುವಾಗಿದೆ. ಮಾಜಿ ಸಿಎಂ ಕುಮಾರಸ್ವಾಮಿ ಉತ್ತರದತ್ತ ಚಿತ್ತ ನೆಟ್ಟಿದ್ದಾರೆ. ಅದರಲ್ಲೂ ಮಾಜಿ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಿಂದಲೇ ಎಚ್ಡಿಕೆ ಪಕ್ಷ ಸಂಘಟನೆಗೆ ರಣತಂತ್ರ ರೂಪಿಸುತ್ತಿದ್ದಾರೆ. ನಾಳೆ ಬಾಗಲಕೋಟೆ ಜಿಲ್ಲೆಗೆ ಕುಮಾರಸ್ವಾಮಿ ಆಗಮಿಸಲಿದ್ದು, ಕಾಳಿದಾಸ ಕಾಲೇಜು ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಸಲಿದ್ದಾರೆ. ಈ ವೇಳೆ 25,000 ಕಾರ್ಯಕರ್ತರು ಭಾಗಿಯಾಗುವ ನಿರೀಕ್ಷೆ ಇದ್ದು, 100 ಮುಖಂಡರು ಎಚ್ಡಿಕೆ ನೇತೃತ್ವದಲ್ಲಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ. ಈ ಮೂಲಕ ಸಿದ್ದು ಕ್ಷೇತ್ರದಿಂದಲೇ ಉತ್ತರ ಗೆಲ್ಲೋದಕ್ಕೆ ಎಚ್ಡಿಕೆ ರಣತಂತ್ರ ರೂಪಿಸುತ್ತಿದ್ದಾರೆ. ರವಿವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಸ್ವಾಮಿಯವರು ಜಿಲ್ಲೆಗೆ ಆಗಮಿಸುವರಿದ್ದು, ಅವತ್ತಿನ ದಿವಸ ಬಾಗಲಕೋಟೆ ಜಿಲ್ಲಾ ಜಾತ್ಯತೀತ ಜನತಾದಳ ಪಕ್ಷದ ವತಿಯಿಂದ ಬೃಹತ್ ಸಂಘಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಜಿಲ್ಲೆಯಲ್ಲಿ ನೂತನವಾಗಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ, ಪಕ್ಷದ ಸದಸ್ಯತ್ವ ಅಭಿಯಾನದ ಚಾಲನೆ, ಹಲವಾರು ಮುಖಂಡರು ಪಕ್ಷವನ್ನು ಸೇರ್ಪಡೆಗೊಳ್ಳೋರಿದ್ದು ಬೆಂಗಳೂರು ಮಹಾನಗರ ಸ್ಮಾರ್ಟ್ ಸಿಟಿ ರಸ್ತೆಗಳ ಕಾಮಗಾರಿ ಪ್ರಗತಿಯನ್ನು ಸಿಎಂ ಬಿಎಸ್ವೈ ಪರಿಶೀಲನೆ ನಡೆಸಿದ್ರು. ವಿಧಾನಸೌಧದ ವೆಸ್ಟ್ ಗೇಟ್ನಿಂದ ಹೊರಟ ಸಿಎಂ ರೇಸ್ ಕೋರ್ಸ್ ರಸ್ತೆ, ಚಾಲುಕ್ಯ ಸರ್ಕಲ್, ರಾಜಭವನ ರಸ್ತೆ, ಕಬ್ಬನ್ ಪಾರ್ಕ್ ರಸ್ತೆ, ಮಲ್ಯ ರಸ್ತೆಗೆ ಭೇಟಿ ನೀಡಿದರು.
ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಕೋಶಿಶ್ ರೆಸ್ಟೋರೆಂಟ್ಗೆ ಸಚಿವರ ಜೊತೆ ತೆರಳಿದ ಸಿಎಂ ಕಾಫಿ ಕುಡಿದ್ರು. ಈ ವೇಳೆ ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಯಿತು. ನಗರ ಪ್ರದಕ್ಷಿಣೆ ಬಳಿಕ ಮಾತನಾಡಿದ ಸಿಎಂ, ಅಭಿವೃದ್ಧಿ ಕಾಮಗಾರಿಗಳನ್ನ ವೀಕ್ಷಿಸಿದ್ದೇನೆ. ಒಟ್ಟು 1900 ಕೋಟಿ ಮೊತ್ತದ 43 ಕಾಮಗಾರಿಗಳು ನಡೀತಾ ಇವೆ. ಉತ್ತಮ ಗುಣಮಟ್ಟದ ಕಾಮಗಾರಿ ಕೆಲಸ ಆಗ್ತಾ ಇದೆ ಅಂದರು. ಬೆಂಗಳೂರು ನಡೀತಾ ಇರುವಂತಹ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿಕೊಂಡು ಇಲ್ಲಿಗೆ ಬಂದಿದ್ದೇವೆ. ಬೆಂಗಳೂರು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಒಟ್ಟು 43 ಕಾಮಗಾರಿಗಳನ್ನು ಸುಮಾರು 1939 ಕೋಟಿ ರೂಪಾಯಿ ಮೊತ್ತದಲ್ಲಿ ತೆಗೆದುಕೊಳ್ಳಲಾಗಿದೆ. ಕಾಮಗಾರಿಗಳು ಬಹಳ ಒಳ್ಳೆಯ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಫುಟ್ಪಾತ್ಗಳು ಮತ್ತು ಸೈಕಲಿಸ್ಟ್ಗಳಿಗೂ ಓಡಾಟ ಮಾಡೋಕ್ಕೆ ಅವಕಾಶ ಆಗುವಂಥದ್ದು ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ನನಗಂತೂ ಕಾಮಗಾರಿಗಳು ತೃಪ್ತಿ ತಂದಿದೆ. ಬೆಂಗಳೂರು ನಗರ ಇಡೀ ವಿಶ್ವಕ್ಕೆ ಒಂದು ಮಾದರಿ ನಗರವಾಗಿರುವುದರಿಂದ, ಸಿಲಿಕಾನ್ ಸಿಟಿ ಆಗಿರೋದ್ರಿಂದ ಇದನ್ನು ಅಭಿವೃದ್ಧಿಪಡಿಸುವಂತಹದ್ದು ನಮ್ಮ ಅಪೇಕ್ಷೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದ ಗೌತಮ್ ಕಾಲೋನಿಯಲ್ಲಿ ಗುದ್ದಲಿ ಪೂಜೆ ಮಾಡುವ ರಾಜಕೀಯ ಜಟಾಪಟಿ ನಡೆದಿದೆ. ಶಾಸಕ ಶರತ್ ಬಚ್ಚೇಗೌಡ ಮತ್ತು ಸಚಿವ ಎಂಟಿಬಿ ನಾಗರಾಜ್ ಬೆಂಬಲಿಗರ ನಡುವೆ ವಾಗ್ವಾದ ಏರ್ಪಟ್ಟಿದೆ. ನಗರೋತ್ಥಾನ ಇಲಾಖೆ ವತಿಯಿಂದ ಅನುದಾನ ಬಿಡುಗಡೆಯಾಗಿರುವುದರಿಂದ ಸಚಿವ ಎಂಟಿಬಿ ಗುದ್ದಲಿ ಪೂಜೆಗೆ ಆಗಮಿಸಿದ್ರು. ಇದರಿಂದ ಕೆರಳಿದ ಸ್ಥಳೀಯ ಶಾಸಕ ಶರತ್ ಬಚ್ಚೇಗೌಡ ಬೆಂಬಲಿಗರು ಸರ್ಕಾರದ ಕಾರ್ಯಕ್ರಮಕ್ಕೆ ಶಾಸಕರನ್ನೇಕೆ ಆಹ್ವಾನಿಸಿಲ್ಲ ಅಂತ ಪ್ರಶ್ನೆ ಎತ್ತಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿ ಗುಂಪನ್ನು ಚದುರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಜಟಾಪಟಿ ನಡೆದಿದೆ. ಬಂಟ್ವಾಳದ ಸರಪಾಡಿ ಗ್ರಾಮದಲ್ಲಿ ನಾಳೆ ಸಚಿವ ಈಶ್ವರಪ್ಪ ಕುಡಿಯುವ ನೀರಿನ ಯೋಜನೆಯನ್ನು ಉದ್ಘಾಟಿಸಲಿದ್ದಾರೆ. ಉದ್ಘಾಟನೆಗೂ ಮುನ್ನ ಮಾಜಿ ಸಚಿವ ಬಿ ರಮಾನಾಥ್ ರೈ ನೇತೃತ್ವದ ನಿಯೋಗ ಈ ಯೋಜನೆಗೆ ವೀಕ್ಷಣೆಗೆ ತೆರಳಿತ್ತು. ಈ ವೇಳೆ ಬಿಜೆಪಿ ಕಾರ್ಯಕರ್ತರು ಜಮಾಯಿಸದಂತೆ ಮುನ್ನೆಚ್ಚರಿಕೆಯಾಗಿ ಪೊಲೀಸರು ಯೋಜನಾ ಘಟಕದ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಇದರಿಂದ ಸಿಟ್ಟಾದ ರಮಾನಾಥ್ ರೈ ಪೊಲೀಸರ ಜೊತೆ ವಾಗ್ವಾದ ನಡೆಸಿದರು. ಬಳಿಕ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆಯೂ ಜಟಾಪಟಿ ನಡೆಯಿತು. ಅಧಿಕಾರ ಇದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ಪ್ರಕರಣದ ಆರೋಪಿ ನಟಿ ಸಂಜನಾ ಹಾಗೂ ರಾಗಿಣಿ ಇವತ್ತು ಕೋರ್ಟ್ಗೆ ಹಾಜರಾಗಿದ್ರು. ಜಾಮೀನು ನೀಡುವ ವೇಳೆ ಷರತ್ತು ವಿಧಿಸಿದ ಎನ್ಡಿಪಿಎಸ್ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು. ಹೀಗಾಗಿ ಇವತ್ತು ಇಬ್ಬರು ನಟಿಮಣಿಯರು ವಿಚಾರಣೆಗೆ ಆಗಮಿಸಿದ್ರು. ಮುಂದಿನ ವಿಚಾರಣೆಯನ್ನು ಫೆಬ್ರವರಿ 17ಕ್ಕೆ ಕೋರ್ಟ್ ಮುಂದೂಡಿದೆ. ವಿಚಾರಣೆ ಮುಗಿಸಿ ಹೊರಬರ್ತಿದ್ದಂತೆ ಮುಖಾಮುಖಿಯಾದ ನಟಿ ರಾಗಿಣಿ ಹಾಗೂ ಸಂಜನಾ ಪರಸ್ಪರ ತಪ್ಪಿಕೊಂಡ್ರು. ಈ ವೇಳೆ ಮಾತನಾಡಿದ ರಾಗಿಣಿ, ನಾನು ಮತ್ತು ನನ್ನ ಕುಟುಂಬ ಈ ಪ್ರಕರಣದಿಂದ ನೊಂದಿದ್ದೇವೆ. ನಾನು ತಪ್ಪು ಮಾಡಿಲ್ಲ ಎಂದು ವಿವರಣೆ ಕೊಡುವ ಅಗತ್ಯ ಇಲ್ಲ. ನಾನು ಬಲಿಪಶು ಆಗಿದ್ದೇನೆ ಅಂತ ಹೇಳಿದರು. ಸ್ಟೇಟಲ್ಲಿ 12 ಇಯರ್ಸ್ ಇಂದ ಕೆಲಸ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ಸೊ ನನ್ನ ಬಗ್ಗೆ ನಾನು ತುಂಬ ಎಕ್ಸ್ಪ್ಲನೇಷನ್ ಮಾಡೋ ಅವಶ್ಯಕತೆ ಮುಂಚೆನೂ ಇರಲಿಲ್ಲ, ಇವಾಗ್ಲೂ ಇಲ್ಲ. ನನಗೆ ಕಂಪ್ಲೀಟ್ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಆ್ಯಂಡ್ ಪ್ರೊಸೀಜರ್ ಮೇಲೆ ನಂಬಿಕೆ ಇದೆ. ಅದು ಹೊರತು ಐ ಆಮ್ ಇನ್ನೋಸೆಂಟ್ ಇಸ್ ದಿ ಓನ್ಲಿ ಥಿಂಗ್ ಐ ಹ್ಯಾವ್ ಸೆಡ್ ಮುಂಚೆ ಕೂಡ ಇವಾಗಲೂ. ಕರ್ತವ್ಯದಲ್ಲಿರೋವಾಗಲೇ ಮಂಗಳೂರು ಸಿಸಿಬಿ ಪೊಲೀಸರು ಎಣ್ಣೆ ಪಾರ್ಟಿ ಮಾಡಿದ ವಿಡಿಯೋ ಫುಲ್ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿದಾಡ್ತಾ ಇದ್ದಂತೆ ತನಿಖೆ ನಡೆಸುವಂತೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಆದೇಶವನ್ನು ಕೊಟ್ಟಿದ್ದಾರೆ. ಕುತ್ತಾರು ಬಳಿಯ ಬಾರ್ನಲ್ಲಿ ಪೊಲೀಸರೇ ಕ್ರಿಮಿನಲ್ ಹಿನ್ನೆಲೆಯುಳ್ಳ ವ್ಯಕ್ತಿ ಜೊತೆಗೆ ಪಾರ್ಟಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ 8 ಮಂದಿ ಸಿಸಿಬಿ ಪೊಲೀಸರನ್ನ ವಿಚಾರಣೆಗೆ ಹಾಜರಾಗುವಂತೆ ಡಿಸಿಪಿ ಹರಿರಾಮ್ ಶಂಕರ್ ಸೂಚನೆ ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ ಸುದ್ದಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಸಚಿವ ಸ್ಥಾನ ಸಿಕ್ತಿದ್ದಂತೆ ಜಿಲ್ಲಾ ಉಸ್ತುವಾರಿ ಮೇಲೆ ನಾಯಕರ ಕಣ್ಬಿದ್ದಿದೆ. ಈ ಬಗ್ಗೆ ರಾಮನಗರದಲ್ಲಿ ಪ್ರತಿಕ್ರಿಯೆ ನೀಡಿದ ಸಚಿವ ಸಿಪಿ ಯೋಗೇಶ್ವರ್, ಕೋಲಾರ ಜಿಲ್ಲಾ ಉಸ್ತುವಾರಿ ಬಗ್ಗೆ ನನಗೆ ಗೊತ್ತಿಲ್ಲ. ಇದು ನನ್ನ ಜಿಲ್ಲೆ. ಇಲ್ಲಿಗೆ ಮೊದಲ ಭೇಟಿ, ಎರಡನೇ ಭೇಟಿ ಅನ್ನೋದು ಬರೋದಿಲ್ಲ.
ಮುಂದೆ ಖಾತೆ ಬದಲಾವಣೆ ಆಗುವುದಿಲ್ಲ, 3-4 ದಿನಗಳಲ್ಲಿ ಜಿಲ್ಲೆಗೆ ಸಂಬಂಧಿಸಿದಂತೆ ಸುದ್ದಿಗೋಷ್ಠಿ ಕರೀತೇನೆ ಅಂತ ಹೇಳಿದ್ದಾರೆ. ಈ ಮೂಲಕ ಜಿಲ್ಲೆಯ ಪ್ರಭಾವಿ ನಾಯಕರಿಗೆ ಟಾಂಗ್ ಕೊಡುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಮೊದಲನೇ ಬಾರಿ ಏನಿಲ್ಲ ಬಿಡಪ್ಪ ನಮ್ಮ ಜಿಲ್ಲೆ ಗೊತ್ತಾ ಹೋಗ್ತಾ ಇರ್ತೀವಿ. ಉಸ್ತುವಾರಿ ವಿಚಾರವಾಗಿ ಏನಾದರೂ ಕೋಲಾರ ಗೊತ್ತಿಲ್ಲ ಖಾತೆ ಮತ್ತೇನಾದರೂ ಬದಲಾವಣೆ ಅಂತೂ ಇಂತೂ ಹೇಗೋ ಹೀಗೋ ಮಾಡಿ ಶಿಕ್ಷಣ ಇಲಾಖೆ ಫೀಸ್ ಗೊಂದಲಕ್ಕೆ ತೆರೆ ಎಳೆದಿದೆ. ಆದರೆ ಕ್ಯಾಂಪ್ಸ್ ಮತ್ತೆ ಹೊಸ ಖ್ಯಾತೆ ತೆಗೆದಿದೆ. ಶಿಕ್ಷಣ ಇಲಾಖೆ 30% ಫೀಸ್ ಮಾತ್ರ ಕಟ್ ಮಾಡಿಲ್ಲ, ಅದರ ಹೊರತಾಗಿ ಬೇರೆ ಬೇರೆ ಫೀಸ್ ಕೂಡ ಕಟ್ ಮಾಡಲಾಗಿದೆ. ಎಲ್ಲ ಒಟ್ಟಿಗೆ ಸೇರಿದ್ರೆ 50% ಫೀಸ್ ಕಡಿತ ಆಗಲಿದೆ. ಏಕರೂಪದಲ್ಲಿ ಫೀಸ್ ಕಡಿತ ಮಾಡೋದು ಸರಿಯಲ್ಲ. ಶಾಲೆಗಳ ಬಜೆಟ್ ಆಧಾರದಲ್ಲಿ ಫೀಸ್ ಕಡಿತ ಮಾಡಬೇಕಾಗಿತ್ತು. ಹಾಗಾದ್ರೆ ನಾವು ಶಿಕ್ಷಕರಿಗೆ 75% ಮಾತ್ರ ಸಂಬಳ ಕೊಡೋದಾ? ಈ ಬಗ್ಗೆ ಶಿಕ್ಷಣ ಇಲಾಖೆ ಸ್ಪಷ್ಟನೆ ಕೊಡಬೇಕು. ಇಲಾಖೆಯ ನಡೆ ಸರಿಯಿಲ್ಲ ಅಂತ ಕ್ಯಾಂಪ್ಸ್ ಕಾರ್ಯದರ್ಶಿ ಶಶಿಕುಮಾರ್ ಕಿಡಿಕಾರಿದ್ದಾರೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳ ಶುಲ್ಕವನ್ನು 30% ಕಡಿತಗೊಳಿಸಿರೋದು ಎಲ್ಲ ಒಂದು ಕಡೆ ಪೂರ್ತಿ ರೀತಿಯಲ್ಲಿ ಒಪ್ಪುವಂಥದ್ದಲ್ಲ. ಕಾರಣ ಇಷ್ಟೇ, ಇವತ್ತು 15ರಿಂದ 20-25% ಅದರಲ್ಲಿ ಟರ್ಮ್ ಫೀಸಲ್ಲಿ ಮತ್ತು ಸ್ಪೆಷಲ್ ಡೆವಲಪ್ಮೆಂಟ್ ಫೀಸಲ್ಲಿ ಕಡಿತ ಆಗ್ಬೋದಾಗಿತ್ತು. ಇತರೆ ಒಂದು ಅದು ಕಂಪ್ಯೂಟರ್ ಇರ್ಬೋದು ಅಥವಾ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅದರಲ್ಲಿ ತಗುಲುವಂಥ ಖರ್ಚು ವೆಚ್ಚವನ್ನು ನಾವು ಆಯಾ ಶಾಲೆಗೆ ಅನುಗುಣವಾಗಿ ಕಡಿತ ಮಾಡೋದಕ್ಕೆ ಶಿಫಾರಸು ಮಾಡ್ಬೋದಾಗಿತ್ತು. ಆದರೆ ಏಕರೂಪದಲ್ಲಿ ಒಟ್ಟಾರೆ ಕಡಿತ ಮಾಡಿರ್ತಕ್ಕಂಥದ್ದು ಇದು 30% ಅಂದಾಗ 40ರಿಂದ 50% ಕಡಿತ ಆಗುತ್ತೆ ಟೆಕ್ನಿಕಲ್ ಆಗಿ. ಇನ್ನು ಶಾಲೆ ಆರಂಭವಾಗಿ 1 ತಿಂಗಳು ಕಳೆದಿದೆ. ಎಸ್ಎಸ್ಎಲ್ಸಿ ಪಿಯುಸಿ ಪರೀಕ್ಷೆ ದಿನಾಂಕವೂ ಘೋಷಣೆ ಮಾಡಲಾಗಿದೆ. ಆದರೆ ಸಿಲೆಬಸ್ ಗೊಂದಲಕ್ಕೆ ಮಾತ್ರ ಶಿಕ್ಷಣ ಇಲಾಖೆ ಇನ್ನೂ ತೆರೆ ಎಳೆದಿಲ್ಲ. ಹೀಗಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಪಠ್ಯದ ಗೊಂದಲ ಕಾಡೋದಕ್ಕೆ ಶುರುವಾಗಿದೆ. ಯಾವ ಪಾಠ ಮಾಡಬೇಕು ಅನ್ನೋ ಸಮಸ್ಯೆ ಶಿಕ್ಷಕರನ್ನ ಕಾಡ್ತಾ ಇದೆ. ಏನ್ ಓದಬೇಕು ಅನ್ನೋ ಗೊಂದಲದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಈ ಹಿಂದೆ ಎಸ್ಎಸ್ಎಲ್ಸಿ ಪಿಯುಸಿಗೆ 30% ಪಠ್ಯ ಕಡಿತ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಗ್ಗೆ ಸಚಿವ ಸುರೇಶ್ ಕುಮಾರ್ ಎಲ್ಲೂ ತುಟಿ ಪಿಟಿಕ್ ಅಂತ ಹೇಳಿಲ್ಲ. ದಲಿತ ಕೇರಿಗಳಲ್ಲಿ ಪೇಜಾವರ ಮಠದ ಶ್ರೀಗಳು ಪಾದಯಾತ್ರೆ ಮಾಡಿದ್ದಾರೆ. ಬಳ್ಳಾರಿಯ ಹರಿಚಂದ್ರ ರಾಮನಗರದಲ್ಲಿ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು ಪಾದಯಾತ್ರೆ ನಡೆಸಿದ್ರು. ಅಲ್ಲದೆ 5 ದಲಿತರ ಮನೆಗಳಲ್ಲಿ ಶ್ರೀಗಳ ಪಾದಪೂಜೆ ಕಾರ್ಯ ನಡೆಸಲಾಯಿತು. ಶ್ರೀಗಳು ಬರೋ ದಾರಿಯುದ್ದಕ್ಕೂ ಅಲ್ಲಿನ ಜನರು ಹೂ ಮಳೆ ಸುರಿದ್ರು. ಈ ವೇಳೆ ಸೋಮಶೇಖರ್ ರೆಡ್ಡಿ ಹಾಗೂ ಬಿಜೆಪಿ ಆರ್ಎಸ್ಎಸ್ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಬಾಗಲಕೋಟೆ ಗುಡೂರು ಗ್ರಾಮದಲ್ಲಿ ಕಳ್ಳತನಕ್ಕೆ ಬಂದಿದ್ದ ಖದೀಮನನ್ನ ಹಿಡಿದ ಸ್ಥಳೀಯರು ಹಣ್ಗಾಯಿ ನೀರ್ಗಾಯಿ ಮಾಡಿದ್ದಾರೆ. ಇಳಕಲ್ ತಾಲೂಕಿನ ಗುಡೂರಿನ ಮನೆಯೊಂದರಲ್ಲಿ ಕಳ್ಳತನಕ್ಕೆ ಯತ್ನಿಸಿದಾಗ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಜನ ಬರ್ತಿದ್ದನ್ನ ನೋಡಿದ ಇನ್ನೂ 3 ಎಸ್ಕೇಪ್ ಆಗಿದ್ದು ಸಿಕ್ಕಿಬಿದ್ದವರನ್ನ ಕರೆಂಟ್ ಕಂಬ ಕಟ್ಟಿ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಹುಲಿ ಬಂತು, ಗುಡ್ರಲ್ಲಿ ಇಲಿ ಬಂತು. ಇನ್ನುಳಿದ 5 ಪ್ರಮುಖ ಸುದ್ದಿ. ಚಿಕ್ಕ ಬ್ರೇಕ್. ಮನೆಯಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ಮನೆಯ ಮುಂಭಾಗ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಚಿಕ್ಕಪುತ್ತೂರಲ್ಲಿ ನಡೆದಿದೆ. ವಹೀಜುದ್ದೀನ್ ಎಂಬುವರಿಗೆ ಸೇರಿದ ಮನೆಯಲ್ಲಿ ಪ್ಲಾಸ್ಟಿಕ್ ಸಾಮಗ್ರಿಗಳನ್ನು ಇಡಲು ಬಾಡಿಗೆಗೆ ನೀಡಲಾಗಿತ್ತು. ಮನೆ ಮುಂದೆ ಮಕ್ಕಳು ಪಟಾಕಿ ಹೊಡಿತಾ ಇದ್ದಾಗ ಪ್ಲಾಸ್ಟಿಕ್ಗೆ ಬೆಂಕಿ ತಗುಲಿ ಮನೆಯೇ ಉರಿದಿದೆ. ಸುದ್ದಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ನೈಜೀರಿಯಾ ಹಾಗೂ ಕೇರಳದ ತಲಾ 2 ಡ್ರಗ್ ಪೆಡ್ಲರ್ಗಳನ್ನ ಬಲೆಗೆ ಕೆಡವಿದ್ದಾರೆ. ನೈಜೀರಿಯಾದ ಆಲ್ಬರ್ಟ್ ಹೆಲ್ಸನ್ ಹೆನ್ರಿ ಹಾಗೂ ಕೇರಳ ಮೂಲದ ಶಕೀರ್ ಜುನೈದ್ನನ್ನ ಬಂಧಿಸಲಾಗಿದೆ. ಆರೋಪಿಗಳಿಂದ 1 ಕೆಜಿ ಎಂಡಿಎಂಎ, 600 ಗ್ರಾಂ ಬ್ರೌನ್ ಎಂಡಿಎಂಎಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಜೊತೆಗೆ 3 ಮೊಬೈಲ್ ಹಾಗೂ ಬೈಕ್ ಅನ್ನ ಕೂಡ ಸೀಸ್ ಮಾಡಲಾಗಿದೆ. ಪಾಸ್ಪೋರ್ಟ್ ಅವಧಿ ಮುಗಿದ್ರೂ ಕೂಡ 2 ನೈಜೀರಿಯಾ ಪ್ರಜೆಗಳು ಇಲ್ಲಿಯೇ ವಾಸವಾಗಿರುವುದು ಬಂಧನದ ವೇಳೆ ಬಯಲಾಗಿದೆ. ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಎಫ್ಟಿಎ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಿ ಲಾಕ್ ಆಗಿರೋ ಆರೋಪಿ ಸನಾ ಬೇಡಿ ಸಿಸಿಬಿ ಅಧಿಕಾರಿಗಳ ಮುಂದೆ ತನಿಖೆ ವೇಳೆ ಕಣ್ಣೀರಿಟ್ಟಿದ್ದಾಳಂತೆ. ಸ್ನೇಹಿತರ ಮಾತು ಕೇಳಿ ನನ್ನ ಜೀವನ ಹಾಳಾಯಿತು. ನನ್ನ ಮದುವೆ ಮುಂದೂಡೋದಕ್ಕೆ ಕುಟುಂಬಸ್ಥರು ಮದುವೆ ಮಾಡೋದಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇಂತಹ ವೇಳೆಯಲ್ಲೇ ಹೀಗಾಗಿದೆ ಅಂತ ಆಕೆ ಕಣ್ಣೀರಿಟ್ಟಿದ್ದಾಳೆ. ಯಾರಿಂದೂ ಕೂಡ ನಾನು 1 ರೂಪಾಯಿ ಪಡ್ಕೊಂಡಿಲ್ಲ.
ಪೆನ್ ಡ್ರೈವ್ನಲ್ಲಿ ಹಾಕೊಡೋದಕ್ಕೆ ರಮೇಶ್ ಹೇಳಿದ್ದ, ಅದರಂತೆ ಪೆನ್ ಡ್ರೈವ್ನಲ್ಲಿ ಪ್ರಶ್ನೆ ಪತ್ರಿಕೆ ಕಾಪಿ ಮಾಡಿಕೊಟ್ಟಿದ್ದೆ. ಆದರೆ ಈ ರೀತಿ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ ಅಂತ ಸನಾ ಬೇಡಿ ಪೊಲೀಸರ ತನಿಖೆ ವೇಳೆ ಗೋಳಾಡಿದಾಳಂತೆ. ಉತ್ತರ ಪ್ರದೇಶದಲ್ಲಿ ಬಸ್ ಹಾಗೆ ಟ್ರಕ್ ನಡುವೆ ಡಿಕ್ಕಿಯಾಗಿದ್ದು 10 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಬೆಳಗಿನ ಜಾವ ದಟ್ಟ ಮಂಜು ಇದ್ದಿದ್ದರಿಂದ ಚಾಲಕನ ನಿಯಂತ್ರಣ ತಪ್ಪಿ ಈ ಅನಾಹುತ ಸಂಭವಿಸಿದೆ. ಇನ್ನು 25 ಮಂದಿ ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಲಾಗಿದೆ. ಕ್ಯಾಲಿಫೋರ್ನಿಯಾದಲ್ಲಿ ಅಪರಿಚಿತ ವ್ಯಕ್ತಿಗಳು ಗಾಂಧೀಜಿ ಪ್ರತಿಮೆಯನ್ನ ಭಗ್ನಗೊಳಿಸಿದ್ದಾರೆ. 2016ರಲ್ಲಿ ಭಾರತದಿಂದ ನೀಡಲಾಗಿದ್ದ ಗಾಂಧಿ ಪ್ರತಿಮೆಯನ್ನ ಡೇವಿಸ್ ಸೆಂಟ್ರಲ್ ಪಾರ್ಕ್ನಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಅದನ್ನೀಗ ದುಷ್ಕರ್ಮಿಗಳು ಭಗ್ನಗೊಳಿಸಿದ್ದಾರೆ. ಈ ಕೃತ್ಯವನ್ನ ಖಂಡಿಸಿರುವ ಭಾರತ ರಾಯಭಾರಿ ಕಚೇರಿ ಸೂಕ್ತ ತನಿಖೆ ಮಾಡುವಂತೆ ಆಗ್ರಹ ಮಾಡಿದೆ. ಚೆನ್ನೈನ ಡ್ರಮ್ಮರ್ ಸ್ಟೀವನ್ ಸ್ಯಾಮ್ಯುಯಲ್ ಸಾಧನೆ ನಿಮ್ಮ ಬೈಜೂಸ್ ಯಂಗ್ ಜೀನಿಯಸ್ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗಲಿದೆ. ಇವತ್ತು ರಾತ್ರಿ 8 ಗಂಟೆಗೆ ಈ ಕಾರ್ಯಕ್ರಮ ಮೂಡಿ ಬರಲಿದೆ. ತಪ್ಪದೆ ನೋಡಿ ಅಂತ ಹೇಳ್ತಾ ಇವತ್ತಿನ 30 ಮಿನಿಟ್ಸ್ 30 ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ